ಒಂದು ಸುದ್ದಿ ಸಮಾಚಾರ ಒಂದು ಸೋಷಿಯಲ್ ಮೀಡಿಯಾ ಏನು ಕೆಲಸ ಮಾಡ್ತೈತೆ ಅನ್ನೋದು ನಿಮಗೆ ಗೊತ್ತಾತಿರಲ್ಲ. ಅದರ ತಾಕತ್ತು ಮತ್ತು ಅದರದ ಶಕ್ತಿ ಎಷ್ಟೈತೆ ಅನ್ನೋದು ನೋಡಿದಿರಲ್ಲ. ಕರ್ನಾಟಕದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ಯಾಕೆ ಜನ ಇವತ್ತು ಬೆಂಬಲ ಕೊಟ್ಟರು ಅನ್ನೋದು ಸುದ್ದಿ ತೊಗೊಂಬಂದಿನಿ. ಸಮಾಜವಾದಿತನ ಸೆಕ್ಯುಲರ್ ಪಕ್ಷಗಳು ಇವತ್ತು ಅಧಿಕಾರಕ್ಕೆ ಇರಬೇಕು, ಯಾವುದೇ ಜಾತಿ ವಿಜಾತಿ ಮಾಡಬಾರ್ದು, ಎಲ್ಲರೂ ಕೂಡಿರುವಂಥ ಪಕ್ಷಕ್ಕೆ ಮಾತ್ರ ಇವತ್ತು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯದಿಂದ ಕಹಳೆ ಇನ್ನು ದಿಲ್ಲಿಗೆ ಹೋಗಿ ಮುಟ್ಟುವುದು ನೋಡ್ರಿ. ಕರ್ನಾಟಕ ರಾಜ್ಯ ಯಾವಾಗೂ ದಕ್ಷಿಣ ಭಾರತದ ಹೆಬ್ಬಾಗಿಲಿದ್ದಂಗೆ ಬಹಳಷ್ಟು ಸಂಪನ್ಮೂಲಗಳಿಂದ ಕೂಡಿದಂಥ ಈ ಕರ್ನಾಟಕಕ್ಕೆ ಇಲ್ಲಿ ಜಾತಿ ವಿಜಾತಿ ಮಾಡಿದ ತಕ್ಷಣ ಜನ ನೋಡಿ ನೋಡಿ ರೋಷಿ ಎದ್ದು ಹೋಗಿ ಶಿಕ್ಕ ಒತ್ತಾನ ಒತ್ತಿದ ಮೇಲೆ ಭಾವು ಅಂತ ಕರ್ನಾಟಕದಾಗ ಕಾಂಗ್ರೆಸ್ ಬತ್ತ ಅದರಾಗ ಸಲಹೆ ಸೂಚನೆ ಕೊಟ್ಟವ್ರು ಎಷ್ಟು. ಯಾವಾಗಲೂ ಒಂದು ಸಮಾಜವಾದಿ ಸೆಕ್ಯುಲರ್ವಾದಿ ಯಾವ ಜಾತ್ಯತೀತ ಪಕ್ಷ ಐತಿ ಅನೇಕ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನಮ್ಮಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 135 ಸೀಟು ಬರುವಾಗ ಕಾರಣ ಆಯಿತು. ಅದಕ್ಕೆ ನಾವು ಕೆಲವು BJP ನಾಯಕರ ಬಗ್ಗೆನೂ ಸಹಿತ ಒಳ್ಳೊಳ್ಳೆಯ ಸುದ್ದಿಗಳನ್ನು ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೆಲವರು ಸಮಾಜವಾದಿಗಳದಾರ, ಜಾತ್ಯತೀತ ವ್ಯಕ್ತಿಗಳದಾರ, ಬೆರಳೆಣಿಕೆಯಷ್ಟು ಮಾತ್ರ ಅದಾರ. ಅಂಥವರಿಗೆ ಇವತ್ತು ಮನ್ನಣೆ ಸಿಗಲಿಲ್ಲ, ಅವರು ಸೋತ ಸುಣ್ಣ ಆದರು. ಪಾಪ ಎಷ್ಟೋ ಸಮಾಜ ಸೇವೆ ಮಾಡಿದರೆ ಅವರು, ಆದರೆ ಜನ ಅವರಿಗೆ ಬೆಂಬಲ ಕೊಡಲಿಲ್ಲ. ಇದು ಬಹುವಂತೇನು ಗಾಳಿ ಬಂತು, ಗ್ಯಾರಂಟಿ ಗಾಳಿ ಮತ್ತು ರೋಷಿ ಹೋಗಿದ್ದರು ಜನ. ಗ್ಯಾರಂಟಿದಿಂದ ಸರ್ಕಾರ ಬಂದೈತೆ ಅಂತೇಳಿ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ಜನರಿಗೆ ಬಹಳ ಒಂದು ರೋದನೆ ಇತ್ತು. ಯಾವ ರೋದನೆ ರೀಪ್ಪ, ಕರೋನಾದಾಗ ನೋಡಿದಿರಲ್ಲ ನೀವು ಏನೇನಾಯ್ತು. ಎಂತಿಂಥ ಗಂಡಾಂತರಗಳು ಬಂದು ಎಷ್ಟು ಮಂದಿ ಬಡಿಸ್ಕೊಂಡ್ರೆ, ಎಷ್ಟು ಮಂದಿ ಓಡೋಡಿ ಮುಚ್ಕೊಂಡ್ರೆ, ಎಲ್ಲಿ ಹೋದರೂ ಸಹಿತ ಬಿಡಲಿಲ್ಲ. ಆದರೆ ಅಂಥ ಪರಿಸ್ಥಿತಿ ಆಗು ಸಹಿತ ಅದನ್ನು ತಲೆಯಾಗಿಟ್ಕೊತಿದ್ರು. ನೆಟ್ಗೆ ಹೋಗಿ ಇವತ್ತು ಪ್ರತಿಶತ 80% ಮತದಾನ ಆಕೈತೆ ಅಂದ್ರೆ ಕರ್ನಾಟಕ ಒಂದು ಹೆಮ್ಮೆಯ ಒಂದು ಸೂಚನೆ ತೋರಿಸಾತು. ಈಗ 28 ಲೋಕಸಭಾದ ಸುದ್ದಿ ಹೇಳಕ್ಕೆ ಬಂದೇನಿ. ನಾವು ಕುಮಾರಸ್ವಾಮಿ ಅವರಿಗೆ ಅನೇಕ ಬಾರಿ ಸಲಹೆ ಸೂಚನೆ ಕೊಡೋಕೆ ಹೋಗುವಾಗ ನಮಗೆ ಮನ್ನಣೆ ಕೊಡಲಿಲ್ಲ ರೀ. ಅವರು ನಮ್ಮನ್ನು ಸಮೀಪ ಸಹಿತ ತಗೋಲಿಲ್ಲ. ಯಾಕಂದರೆ ಇವತ್ತು ಕುಮಾರಸ್ವಾಮಿದು 50ರಿಂದ 60 ಸೀಟು ಬರ್ತಿದ್ದು. ಕೆಲವು ಸಲಹೆಗಳು ನಮ್ಮ ಹತ್ರ ಇದ್ದು. ಆ ಸಲಹೆ ಸೂಚನೆ ಕೇಳೋ ಸಲುವಾಗಿ ಅನೇಕ ಸಾರಿ ನಾವು ಸಮಾಜವಾದಿ ಜಾತ್ಯತೀತ ಪಕ್ಷ ಇದು ದೇವೇಗೌಡರ ಒಂದು ಅನೇಕ ಕನಸುಗಳನ್ನು ಇಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಗಳನ್ನು ಮಾಡಿ ಕರ್ನಾಟಕದ ರೈತರ ಕಣ್ಮಣಿಯಾದಂಥ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಸಂಪರ್ಕ ಮಾಡೋಕ್ಕೆ ಹೋದಾಗ ಅವ್ರದ್ದು ಜೊತೆ ಇರ್ತಾರಲ್ಲ ಬಾಡಿಗಾರ್ಡ್ಸ್ ಮತ್ತು ಆಪ್ತ ಕಾರ್ಯದರ್ಶಿಗಳು, ಅವರು ಯಾವುದೇ ರೀತಿಯ ನಮಗೆ ಮನ್ನಣೆ ಕೊಡಲಿಲ್ಲ. ನೇರವಾಗಿ ಕುಮಾರಸ್ವಾಮಿ ಜೊತೆ ಆಮ್ನೆ ಸಾಮ್ನೆ ಕುಣಿಸೋಕೆ ನಮಗೆ ಕೊಡಲಿಲ್ಲ. ಇದೇ ಏನಾದರೂ ಕುಮಾರಸ್ವಾಮಿ ಜೊತೆ ನಮ್ಮದು ಒಂದು ಏನಾದರೂ ಬೈಠಕ ಮಾಡ್ತಿದ್ರೆ ಇವತ್ತು 50ರಿಂದ 60 ಸೀಟು ಚುಕ್ಕಾಣಿ ಹಿಡಿದು ಇವತ್ತು ರಾಜ್ಯ ಸರ್ಕಾರದಾಗ ತನ್ನದೇ ಆದಂಥ ನಿರ್ಣಾಯಕ ಸ್ಥಾನ ಇವತ್ತು ಕುಮಾರಸ್ವಾಮಿ ಮಾಡ್ತಿದ್ರು. 19 ಮಕಾಡ ಇಳಿಸ್ಬೇಕಾದ್ರೆ ಕಾಂಗ್ರೆಸ್ದವ್ರು ತಕ್ಷಣ ಸ್ಪಂದನೆ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿದ್ರು. ನಾವು ಕೊಟ್ಟಂಥ ಸಲಹೆ ಸೂಚನೆಗಳನ್ನು ಇವತ್ತು ಬಹಳ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ನಿರ್ಣಯಕ್ಕೆ ಬಂದರು. ಇದೇ DK ಶಿವಕುಮಾರ್ ಹತ್ರ ನಾವು 4-5 ಸಾರಿ ಭೇಟಿಯಾದೀವಿ, ಪ್ರತ್ಯೇಕ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಅಲ್ಲಿ ಅನೇಕ ಸಲಹೆ ಸೂಚನೆಗಳನ್ನು ಅವರ ಆಪ್ತ ಕಾರ್ಯದರ್ಶಿ ಶ್ರೀಧರ ಬರ್ಕೋತಿದ್ರು. ನಾವು ಹೇಳುವಾಗ ನೆನಪಿಟ್ಕೋರಿ ಈ ಸುದ್ದಿ. ಸಿದ್ದರಾಮಯ್ಯ ಅವರ ಹತ್ರ ಹೋದಾಗ ಅಲ್ಲಿಯೂ ಸಹಿತ ನಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಅಲ್ಲಿಯೂ ಸಹಿತ ಪ್ರಭಾಕರನ್ ಅವರು ಬರ್ಕೋತಿದ್ರು. ಯಾವ ಸಲಹೆ ಸೂಚನೆಗಳು ಅದಾವ್ರಿಪ್ಪ ಅಂಥೇಳಿ. ಆದರೆ ಕುಮಾರಸ್ವಾಮಿ ಇವತ್ತು 19 ಸೀಟಿಗೆ ಬರಬೇಕಾದ್ರೆ ಇದೇ ಬೆಳಗಾವಿಯಲ್ಲಿ ಒಂದು ಪ್ರಾದೇಶಿಕ ಕಚೇರಿ ತೆಗೀರಿ, ಉತ್ತರ ಕರ್ನಾಟಕದಾಗ ಜಾತ್ಯತೀತ ಜನತಾದಳದ ಬಾವುಟ ಹಾರಿಸುವ ಸಲುವಾಗಿ. ಉತ್ತರ ಕರ್ನಾಟಕ ಯಾವಾಗಲೂ ಜನತಾದಳ, ಜಾತ್ಯತೀತ ಜನತಾದಳ, ಜನತಾ ರಂಗ ಪರಿವಾರದಿಂದ ಬಂದಂಥ ಜನ ಅವರೆಲ್ಲರೂ ಇವತ್ತು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಗಟ್ಟಿಮುಟ್ಟಿಯಾಗಿ ಭದ್ರನೆಲೆ ಊರು ಹಂಗೆ ಮಾಡಿದರು. ಆದರೆ ನಮ್ಮ ಸಲಹೆ ಸೂಚನೆಗಳನ್ನು ತಿರಸ್ಕಾರ ಮಾಡಿದರು ಇದೇ ಕುಮಾರಸ್ವಾಮಿಯವರ ಆಪ್ತರು. ಕುಮಾರಸ್ವಾಮಿ ಮಾಡಲಿಲ್ಲ, ಅವರ ಆಪ್ತರು ಮಾಡಿದರು. ನಾವು ಬೆಂಗಳೂರಲ್ಲಿ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡೋ ಸಲುವಾಗಿ ನಮಗೆ ಒಬ್ಬರು ವೇದಿಕೆ ಕಲ್ಪಿಸಿ ಕೊಡೋಕೆ ಹೊಂಟಿದ್ರು. ಆದರೆ ನಮಗೆ ಬಿಡದಿಗೆ ಬಾ ಅಂದರು. ಅಲ್ಲಿ ಬಿಡದಿಗೆ ಬರೋಕ್ಕಿಂತ ಮುಂಚಿತನೇ ಮತ್ತೊಂದು ಫೋನ್ ಬರ್ತೈತಿ, ಅವರು ಹೋದರು ಅಂಥೇಳಿ. ಹೀಗೆಲ್ಲ ಅವರ ಆಪ್ತ ವಲಯದಲ್ಲಿ ಯಾರು ಇರ್ತಾರ ಅವರೇ ಆ ಜನನಾಯಕನ ಬೆಳೆಸೋ ಸಲುವಾಗಿ ಪ್ರಯತ್ನ ಮಾಡಬೇಕು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಳದಾರ, ಆ ಮಂತ್ರಿಗಳ PAಗಳ ಗನ್ಮ್ಯಾನ್ಗಳು ಸಹಿತ ಏನು ಹೆಸರು ಕೆಡಿಸುವಂಥ ಕೆಲಸ ಮಾಡ್ತಾರೆ. ಭಾಳ ಎಚ್ಚರಿಕೆ ಇರಬೇಕು. ಕರ್ನಾಟಕ ರಾಜ್ಯದ ಮಂತ್ರಿಗಳೇ, ನೀವು ಏನೂ ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋರು ನಿಮ್ಮ ಕೆಳಗಿನ ಸಿಬ್ಬಂದಿಗಳು. ಅದೇ ಒಂದು ತಪ್ಪು ಸಂದೇಶದಿಂದ ನಿಮ್ಮ ಹೆಸರಿಗೆ ಕಲಂಕ ಬರ್ತೈತಿ. ಅಲ್ಲಿ ಅವ್ಯವಹಾರ, ದುರ್ವ್ಯವಹಾರ, ಆ ಕಡೆ ಈ ಕಡೆ ಅವ್ರ ಹೆಸರು ಇವ್ರ ಹೆಸರು ಹೇಳಿ ನಿಮಗೆ ಡ್ಯಾಮೇಜ್ ಮಾಡ್ತಾರೆ. ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು ಮಹಾನ ಮಂತ್ರಿಗಳೇ. ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳು ಈಗ
ಬಹಳ ಸುಸಜ್ಜಿತ ಮತ್ತು ಸರಳ ಸಜ್ಜನಿಕೆ ರಾಜಕಾರಣಿಗಳು ಮಂತ್ರಿಗಳಾಗಿದ್ದೀರಿ. 33 ಜನ ಮಂತ್ರಿಗಳಾಗಿದ್ದೀರಿ. 33 ಜನರು ಸಹಿತ ಈ 2 ಕಣ್ಣಲ್ಲ 3 ಕಣ್ಣಿನಿಂದ ನೋಡ್ಕೋತುಕೊಂಡಬೇಕು. ನಿಮ್ಮ ಆಪ್ತರು ಏನು ಮಾಡಕತ್ತಾರ, ನಿಮ್ಮ ಪರ್ಸನಲ್ ಸೆಕ್ರೆಟರಿ ಏನು ಮಾಡತ್ತಾರ, ನಿಮ್ಮ ಖಾಸಗಿ ಸಹಾಯಕರು ಏನು ಮಾಡಕತ್ತಾರ, ಯಾರ್ಯಾರಿಗೆ ಫೋನ್ ಮಾಡಿ ಅಮಾರ್ಸಾಕತ್ತಾರ, ಯಾರ್ಯಾರ ಹತ್ರ ಏನೇನೋ ನಡೆಸ್ಯಾರ, ಅವು ವ್ಯವಹಾರ ದುರ್ವ್ಯವಹಾರ ಎಲ್ಲ ಕಂಡು ಹಿಡಿಬೇಕು. ಭಾಳ ಎಚ್ಚರಿಕೆಯಿಂದ ನೀವು ಪ್ರತಿ ಹೆಜ್ಜೆಗಳನ್ನ ಹಾಕಬೇಕು. ಪ್ರಭಾವ ಒತ್ತಡಗಳು ತರ್ತಾರ, ಇಲ್ಲ ಸಲ್ಲದ ಏನೋ ಹೇಳಿ ಏನೇನೋ ಮಾಡ್ಕೊಂಡು ಹೋಗ್ತಾರೆ, ಅದೆಲ್ಲ ಡ್ಯಾಮೇಜ್ ನಿಮಗಾಗೋದು. ಇದೇ ರೀತಿ ಭಾರತೀಯ ಜನತಾ ಪಕ್ಷದ ಮಂತ್ರಿಗಳ ಆಪ್ತ ವಲಯದಲ್ಲಿ ಎಲ್ಲ ಇಂಥ ಬಾನಗಡ ಮಾಡಿ ಇವತ್ತು ಮಕಾಡೆ ಮಲ್ಲಿಗೆ ಹೋಯಿತು ಭಾರತೀಯ ಜನತಾ ಪಕ್ಷ. ಅದರಲ್ಲಿ ಮಂತ್ರಿಗಳಿಗೂ ಸಹಿತ ಗೊತ್ತಿಲ್ಲ ಯಾವಾಗ ಏನೇನು ಸಹಿ ಮಾಡಿದ್ದಾರೆ ಅನ್ನೋದು, ಗಡಿಬಿಡಿಯಲ್ಲಿ ಸಹಿ ಮಾಡಿಸ್ಕೊಳ್ಳೋದು, ಇವನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೋಬೇಕು. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಂಗಮಾಯ ಆಗಾಕ ಸಾಮಾಜಿಕ ಬದ್ಧತೆ ಉಳ್ಳಂಥ ಒಂದು ಸೋಷಿಯಲ್ ಮೀಡಿಯಾ ಇವತ್ತು ನಂಬರ್ 1 ಚಾನಲ್. ಭಾಳ ಹೆಮ್ಮೆಯಿಂದ ಹೇಳ್ತೀವಿ ನಾವು. ಎಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿವಿ, ಆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಹೋಗಿ ಇವತ್ತು ಸರ್ಕಾರ ಭದ್ರ ಬುನಾದಿಯಾಗಲಿಕ್ಕೆ ಕಾರಣ ಆಯಿತು. ಇವತ್ತು ಸರ್ಕಾರ ರಚನೆ ಆಗುವಾಗೂ ಸಹಿತ ಅದೇ ಸಲಹೆ ಸೂಚನೆಯ ಪ್ರಕಾರ ಇವತ್ತು ಅದೇ 5 ಗ್ಯಾರಂಟಿಗಳ ಮುಖಾಂತರ ಇನ್ನು ಲೋಕಸಭೆಯಲ್ಲಿ 28 ಸ್ಥಾನಗಳನ್ನು ಗೆಲ್ಲಲಕ್ಕ ಈಗ ನಂಬರ್ ಹಚ್ಚಾರಿ. ಹಾಗಾದರೆ ಇನ್ನು ಲೋಕಸಭಾ ಸದಸ್ಯರು ಯಾರ್ಯಾರಾಗಬೇಕು ಚಾಮರಾಜನಗರದಿಂದ ಬೀದರ್ವರೆಗೆ? ಈಗ ಆ ಆಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಆಗತೈತಿ. ಇನ್ನು ಈ 1 ತಿಂಗಳದಾಗ ಈಗಾಗಲೇ ಕೆಲವು ಪಟ್ಟಿ ಬಿಡುಗಡೆ ಆಗ್ಯಾವ. 2 ರಿಂದ 3 ಕ್ಷೇತ್ರ ಅನೌನ್ಸ್ ಆಗ್ಯಾವ. ಇನ್ನು ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಕರ್ನಾಟಕ ರಾಜ್ಯಾದ್ಯಂತ ಜೋಡೆತ್ತುಗಳವಾಗಿ ಇನ್ನು ಪ್ರವಾಸ ಪ್ರಾರಂಭ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳಕ್ಕೆ ಒಂದು ಸೂಕ್ತ ಸಲಹೆ ಕೊಡುವ ಸಲುವಾಗಿ ನೇರವಾಗಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಮಾತನಾಡಲಿಕ್ಕೆ ಬರ್ತೀರಿ. ಲೋಕಸಭೆಗೂ ತೋರಿಸ್ತೀವಿ. ಬರುವ 2028ಕ್ಕೆ 100 ಸ್ಥಾನ ನೀವು ಹೆಂಗೆ ಬರ್ಬೇಕನ್ನೋದು ಅಂಥ ಫಾರ್ಮುಲಾಗಳು ನಮ್ಮ ಕಡೆ ಅದಾವ. ನೀವು ನಮ್ಮ ಜೊತೆ 2 ರಿಂದ 3 ತಾಸು ನೇರ ಮಾತುಕತೆ ಮಾಡಬೇಕು. ಮಾತುಕತೆ ಮಾಡ್ತೀರಿ ಕುಮಾರಸ್ವಾಮಿ ಅವರ? ನಿಮ್ಮಲ್ಲಿ ಇಚ್ಛಾಶಕ್ತಿ ಐತಿ. ಕರ್ನಾಟಕ ಸಲುವಾಗಿ ಬಹಳಷ್ಟು ದುಡಿದಿರಿ. ಕರ್ನಾಟಕದಲ್ಲಿ ಅನೇಕ ಕನಸುಗಳನ್ನು ನನಸು ಮಾಡಿದಿರಿ. ಕರ್ನಾಟಕದ 7 ಕೋಟಿ ಜನಸಂಖ್ಯೆಗೆ ಭಾಳ ಶಾಂತ ರೀತಿಯಿಂದ ಒಳ್ಳೊಳ್ಳೆ ಯೋಜನೆಗಳನ್ನು ಪ್ರಕಟಿಸಿ ರೈತರಿಗೆ ಒಂದು ಕಾಯಕಲ್ಪದ ಕಲ್ಪವೃಕ್ಷವಾಗಿ ಬೆಳೆದಿದ್ದೀರಿ ಕುಮಾರಸ್ವಾಮಿ ಅವರೇ. ನೀವು ನೇರವಾಗಿ ನಮ್ಮ ಜೊತೆ ಮಾತುಕತೆಗೆ ಬರ್ತೀರಿ. ಇದೊಂದು ಕೊನೆಯ ನಿಮಗೆ ಪ್ರಶ್ನೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಹೆಂಗೆ ಬೆಳಿಬೇಕು, ಕರ್ನಾಟಕದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಹೆಂಗೆ ಹುಟ್ಟು ಹಾಕಬೇಕು ಅನ್ನೋದು ನಿಮ್ಮಲ್ಲಿ ಸಂಪನ್ಮೂಲ ಇಲ್ಲ. ನಿಮ್ಮಲ್ಲಿ ಹಣಕಾಸಿನ ಕೊರತೆ ಐತಿ. ನಿಮಗೆ ಹಣಕಾಸು ಅವಶ್ಯಕತೆ ಇಲ್ಲ. ನೇರವಾಗಿ ನೀವು ಯಾವ ಕ್ಷೇತ್ರದಲ್ಲಿ ಯಾವ ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಿಕೊಡ್ಬೇಕನ್ನೋದು ಸಿದ್ಧಾಂತದ ಫಾರ್ಮುಲಾ ನಮ್ಮ ಕಡೆ ಐತಿ. ಅದನ್ನು ಬರೆದಿಟ್ಟೇವಿ. ನೀವು ನೇರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದರೆ ಮಾತ್ರ ತೋರಿಸ್ತೀವಿ. ಇದೊಂದು ನಿಮಗೆ ಯಕ್ಷ ಪ್ರಶ್ನೆ. ಯಾಕೆ ಹೇಳಕತ್ತೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಮಾಜವಾದಿ ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾವಾದಗಳಂಥ ಒಂದು ತತ್ವ ಸಿದ್ಧಾಂತಗಳು ನಮಗೆ ಬೇಕು. ನೋಡ್ರಿ, ಪೆರಿಯಾರ್ ಏನು ಹೇಳ್ತಿದ್ರು, ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಕೆಂಪೇಗೌಡನಂಥವರು, ಕೆಂಗಲ್ ಹನುಮಂತಯ್ಯನಂಥವರು, ಕೆ ಸಿ ರೆಡ್ಡಿನಂಥವರು ಮುಖ್ಯಮಂತ್ರಿಗಳಾಗಿ ಹೋದರು. ಎಂಥ ಸಿದ್ಧಾಂತದ ಅಧಿವೇಶನಗಳನ್ನು ಮಾಡ್ತಿದ್ರು. ಮಂತ್ರಿಗಳ ವೈಭವಪೂರಿತಗಳಿಗೆ ಕಡಿತ ಹಾಕ್ತಿದ್ರು. ಅನೇಕ ಅವರಿಗೆ ಪೆನ್ಷನ್ನು TADAಗಳು ಯಾವೂ ಇದ್ದಿರಲಿಲ್ಲ. ಬುತ್ತಿಗಂಟು ಕಟ್ಕೊಂಡು ಹೋಗಿ ವಿಧಾನಸಭಾ ಅಧಿವೇಶನ ಮಾಡ್ತಿದ್ರು. ಇದೇ ಉತ್ತರ ಕರ್ನಾಟಕದಲ್ಲಿ ಅಂತಿಂಥ ಕಣ್ಮನಿಗಳದಾರ. ಅವ್ರನ್ನೆಲ್ಲರನ್ನೂ ಒಗ್ಗೂಡಿಸಿ ಯುವಕರನ್ನು ಜಾಗೃತಿಗೊಳಿಸಿ ಇವತ್ತು 21 ರಿಂದ 25 ವಯಸ್ಸಿನವರಿಗೆ ಪ್ರಮುಖ ಜವಾಬ್ದಾರಿ ಸ್ಥಾನಗಳನ್ನು ಕೊಟ್ಟರೆ ಜಾತ್ಯತೀತ ಜನತಾದಳ ಕರ್ನಾಟಕ ರಾಜ್ಯದಲ್ಲಿ ಮಿಂಚುವ ಪಕ್ಷ ಮಾಡುವ ಶಕ್ತಿ ನಮ್ಮಲ್ಲಿ ಐತಿ. ಹಾಗಾದ್ರೆ ಕುಮಾರಸ್ವಾಮಿ ಅವರೇ, ನೇರವಾಗಿ ಕರಿತೀರಿ, ನಮ್ಮ ಜೊತೆ ಬೈಠಕ್ ಮಾಡ್ತೀರಿ? ಯಾವ ರೀತಿ ಫಾರ್ಮುಲಾ ಅದಾವೆ ನಮ್ಮ ಕಡೆ, ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಅದು ಉಚಿತ. ಯಾಕೆ ಉಚಿತ? ಶಾಂತಿಯ ತೋಟ, ಸರ್ವ ಜನಾಂಗದ ಇದು ಶಾಂತಿಯ ತೋಟ. ಇದು ಕರ್ನಾಟಕ ರಾಜ್ಯ ಸಮೃದ್ಧ ಭರಿತವಾದ ಹಸಿರು ತೋಟದ ವನ. ಇಲ್ಲಿ ಎಲ್ಲ ಜಾತಿಯವರು ಕೂಡಿ ಬಾಳಬೇಕು, ಕೂಡಿ ಮಾತಾಡಬೇಕು. ಎಲ್ಲರ ಭಾವ್ಯತೆಯ ಸಂಭ್ರಮದ ಪ್ರತಿ ಧರ್ಮಾಚರಣೆಗಳನ್ನು ಅನ್ನ ತಮ್ಮಂದಿರಂತೆ ಕೂಡಿಕೊಂಡು ಇದೇ ಒಂದೇ ದೋಣಿಯಲ್ಲಿ ಸಾಗಬೇಕು ಅನ್ನೋದು ಕಡಕ ಕಾಕ ಹೇಳಕತ್ತಾನ. ಕಾಂಗ್ರೆಸ್ಗೆ ಹೆಂಗೆ ಅಧಿಕಾರ ತಂದು ಕೊಟ್ಟೀವಿ, ಇದು 23 ರಿಂದ 28ರವರೆಗೆ ಸರ್ಕಾರ ನಡೆಸಲಿ. 28ಕ್ಕೆ ಸಂಪೂರ್ಣ ಬಹುಮತದ ಸರ್ಕಾರ ಕುಮಾರಸ್ವಾಮಿಗೆ ಕೊಡಬೇಕಾದ್ರೆ ಆ ಫಾರ್ಮುಲಾ ನಮ್ಮ ಕಡೆ ಐತಿ, ಆ ಔಷಧ ನಮ್ಮ ಕಡೆ ಐತಿ. ನಿಮಗಾದ್ರೆ ಮಲಾಮ್ ಹಚ್ಚವ್ರು ನಾವು, ಆ ಮಲಾಮದಿಂದ ನಿಮ್ಮ ನೋವು ಕಡಿಮೆ ಆಕೈತಿ. ಕರ್ನಾಟಕ ರಾಜ್ಯಾದ್ಯಂತ ಯಾವ ರೀತಿ
ಅದನ್ನು ಕಾರ್ಯತಂತ್ರಗೊಳಿಸಬೇಕು, ಅನುಷ್ಠಾನಗೊಳಿಸಬೇಕು. 100ಕ್ಕೆ ಮೇಲ್ಪಟ್ಟು ವಿಧಾನಸಭಾ ಕ್ಷೇತ್ರಗಳನ್ನ ಹೆಂಗೆ ಕಬ್ಜಾ ಮಾಡಬೇಕು ಅನ್ನೋದು ನಮ್ಮಲ್ಲಿ ಶಕ್ತಿ ಐತಿ. ಹಾಗಾದ್ರೆ ಬರ್ತೀರಿ ಕುಮಾರಸ್ವಾಮಿ ಅವರೇ? ಜಾತ್ಯತೀತ ಯಾವುದೇ ವ್ಯಕ್ತಿಗಳು ನೇರವಾಗಿ ಬಂದರೂ ವೇದಿಕೆ ಕಲ್ಪಿಸಿಕೊಟ್ರೆ ನೇರವಾಗಿ ಮಾತಾಡ್ತೀವಿ ನಿಮ್ಮ ಜೊತೆ. ಹಾಗಾದ್ರೆ ಖಡಕ ಕಾಕ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಒಂದು ಸಮಾಜವಾದಿಯ ಪಕ್ಷ, ಒಂದು ಜಾತ್ಯತೀತ ಪಕ್ಷ, ಸರ್ವ ಜಾತಿ ಜನಾಂಗದವರನ್ನು ಒಂದುಗೂಡಿಸಿ ಹೋಗುವಂಥ, ಜಾತಿ ವಿಜಾತಿಗಳಲ್ಲಿ ಭೇದ ವಿಭಜನೆ ಮಾಡಲಾರದಂಥ ಪಕ್ಷಕ್ಕೆ ಅಧಿಕಾರವನ್ನು ತಂದುಕೊಟ್ಟಂಥ ಒಂದು ಸಾಮಾಜಿಕ ಬದ್ಧತೆ ಉಳ್ಳಂಥ ನಂಬರ್ 1 ಚಾನಲ್ ಏನು ಕೆಲಸ ಕರಾಮತ ಮತ್ತು ಶಕ್ತಿ ತೋರಿಸೈತೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತೈತಿ. ಎಷ್ಟು ಬೇದ್ರಿ, ಎಷ್ಟು ಹೊಯ್ಕೊಂಡ್ರಿ, ಎಷ್ಟು ನಮ್ಮನ್ನು ಹಿಗ್ಗಾಮುಗ್ಗ ತರಾಟೆಗೆ ತೊಗೊಂಡ್ರಿ, ಎಷ್ಟೋ ಬೆದರಿಕೆಗಳನ್ನು ಫೋನ್ ಮುಖಾಂತರ ಹಾಕಿದ್ರಿ, ಏನೇನೋ ನಿಮ್ಮ ಮೇಲೆ ಕೇಸುಗಳನ್ನ ಹಾಕಿ ಒಳಗೆ ಹಾಕ್ಸ್ತೀವಿ ಅಂದ್ರಿ, ನಮಗೆ ಪ್ರಾಣಹಾನಿಯಾಗುವಂಥ ಬೆದರಿಕೆಗಳನ್ನು ಸಹಿತ ಹಾಕಿದ್ರಿ. ನಾವು ಯಾರಿಗೂ ಹೆದರಲಿಲ್ಲ, ಬೆದರಲಿಲ್ಲ, ನಮ್ಮ ಸಿದ್ಧಾಂತ ಮಾತ್ರ ಬಿಟ್ಟು ಕೊಡಲಿಲ್ಲ. ನಾವು ಯಾವುದೇ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಚೀರಾಡೋದು ಹಾರಾಡೋದು ಮಾಡಲಿಲ್ಲ, ಮತೀಯ ಭಾವನೆಗಳನ್ನು ಕೆರಳಿಸಲಿಲ್ಲ. ಎಲ್ಲರನ್ನು ಒಂದುಗೂಡಿಸಿ ಇವತ್ತು 135 ಸೀಟು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀವಿ. 28ಕ್ಕೆ ಮತ್ತೊಂದು ಸರ್ಕಾರ ಇಲ್ಲಿ ತರುವಲ್ಲಿ ತಲ್ಲೀನರಾಗ್ತೀವಿ. ಅದರ ಸಲುವಾಗಿ ನೀವು ಬರ್ತೀರಾ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ? ಹಾಗಾದರೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ, ನೇರವಾಗಿ ನಮ್ಮ ಜೊತೆ ಮಾತಾಡ್ರಿ. ಯಾವ ರೀತಿ ಯಾವ್ಯಾವ 4 ಜಿಲ್ಲೆ ವಿಂಗಡಣೆ ಮಾಡಿ ಯಾವ ರೀತಿ ಅದನ್ನು ಪ್ರಾಯೋಗಿಕವಾಗಿ ಫಾರ್ಮುಲಾಗಳನ್ನು ಬಿಡ್ತೀವಿ ಅದನ್ನು ನೋಡೋಕೆ ನೀವು ನಮ್ಮ ಜೊತೆ ಮಾತನಾಡಲಿಕ್ಕೆ ಬರ್ರಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ಹಾಗಾದ್ರೆ ಖಡಕ ಕಣಜವಾರಿ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ. ಸರ್ಕಾರ ಮತ್ತು ಮಂತ್ರಿಗಳನ್ನು, ಇದೇ ಶಾಸಕರನ್ನು ತಯಾರು ಮಾಡುವ ಕಾರ್ಖಾನೆ ಇದೇ ನಂಬರ್ 1 ಚಾನಲ್. ಈ ಕಾರ್ಖಾನೆಯ ಮ್ಯಾನುಫ್ಯಾಕ್ಚರ್ ನಾವದೀವಿ. ಇಲ್ಲಿ ಯಾವ ರಾ ಮಟೀರಿಯಲನ್ನು ಉಪಯೋಗ ಮಾಡ್ತೀವಿ ಅದನ್ನು ಯಾರಿಗೂ ನಾವು ಹೇಳೋದಿಲ್ಲ, ಗುಪ್ತವಾಗಿ ತಯಾರು ಮಾಡಿ ಹೊರಗೆ ಬಿಡ್ತೀವಿ. ಅದೇ ರೀತಿ ಇವತ್ತು ಶಾಸಕರು ಆರಿಸಿ ಹೋಗಿದ್ದಾರೆ. ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ನಮ್ಮ ಹಳೆ ವಿಡಿಯೋಗಳನ್ನು ನೋಡಿದ್ರಿ. ಒಂದು 3-4 ಕಡೆ ನಮ್ಮ ಅಂಕಿ ಅಂಶಗಳು ವಿಫಲವಾಗಿರಬಹುದು, ಆದರೆ 135ರಲ್ಲಿ 110 ಸ್ಥಾನ ಎಲ್ಲ ಸಫಲ ಆಗ್ಯಾವ. ತೆಗೆದು ನೋಡ್ರಿ. ಮತ್ತು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.